ರೌಡಿ ಸ್ಟಾರ್ ಬಾಳಲಿ ಕೊಡಗಿನ ಕುವರಿಯ ಲಕ್ಕಿ ಎಂಟ್ರಿ. ರಶ್ಮಿಕಾ ಕಾಲ್ಗುಣ ದೇವರಕೊಂಡ ಅದೃಷ್ಟವೋ ಅದೃಷ್ಟ. ರಶ್ಮಿಕಾ ಕಾಲ್ಗುಣ ದೇವರಕೊಂಡ ಅದೃಷ್ಟವೋ ಅದೃಷ್ಟ. ವಿಜಯ್ ಪಾಲಿಗೆ ಲಕ್ಕಿ ಚಾರ್ ಮಾತ್ರ ಮಂದಣ್ಣ. ರೌಡಿ ಕರಿಯರ್ಗೆ ಸಿಕ್ತು ಬಿಗ್ ಬೂಸ್ಟರ್ ಡೋಸ್. ರಶ್ಮಿಕಾ ಎಂಟ್ರಿ ಬೆನ್ನಲ್ಲೇ ಬದಲಾಯಿತ ವಿಜಯ್ ಜಾತಕ. ರೌಡಿ ಸ್ಟಾರ್ ಬಾಳಲಿ ಕೊಡಗಿನ ಕುವರಿ ಲಕ್ಕಿ ಎಂಟ್ರಿ. ರಶ್ಮಿಕಾ ಕಾಲ್ಗುಣ ದೇವರಕೊಂಡ ಅದೃಷ್ಟವೋ ಅದೃಷ್ಟ. ವಿಜಯ್ ಪಾಲಿಗೆ ಲಕ್ಕಿ ಚಾರ್ ಮಾತ್ರ ರಶ್ಮಿಕಾ ಮಂದಣ್ಣ. ರೌಡಿ ಕರಿಯರ್ಗೆ ಸಿಕ್ತು ಬಿಗ್ ಬೂಸ್ಟರ್ ಡೋಸ್. ರಶ್ಮಿಕಾ ಎಂಟ್ರಿಯ ಬೆನ್ನಲ್ಲೇ ಬದಲಾಗಿದೆ ವಿಜಯ್ ಜಾತಕ. ಹಾಲಿವುಡ್ ದಿಗ್ಗಜರ ಜೊತೆ ವಿಜಯ್ ದೇವರಕೊಂಡ ಜುಗಲ್ಬಂದಿ. ಗ್ಲೋಬಲ್ ಸ್ಟಾರ್ ಆಗಲು ಸಜ್ಜಾದ್ರ ನಟ ವಿಜಯ್. ಅಂತಾರಾಷ್ಟ್ರೀಯ ಮಟ್ಟದ ಆಫರ್ ಒಲಿದಿದ್ದು ಹೇಗೆ? ವಿಶ್ವವಿಖ್ಯಾತ ಕ್ಯಾಮೆರಾಮನ್ ಲೆನ್ಸ್ನಲ್ಲಿ ಇನ್ನು ರೌಡಿ ಹವಾ. ಹಾಲಿವುಡ್ ತಂತ್ರಜ್ಞರ ಜೊತೆ ಕೈ ಜೋಡಿಸಿದ ದೇವರಕೊಂಡ. ದಕ್ಷಿಣದ ನಟನಿಗೆ ವಿಶ್ವ ಮಟ್ಟದ ಮನ್ನಣೆ. ವಿಲಕ್ಷಣ ಹೆಸರಿನ ಸಿನಿಮಾ ಸಿದ್ಧತೆಯಲ್ಲಿ ವಿಜಯ್. ವಿಜಯ್ ಕರಿಯರ್ನಲ್ಲಿ ಹೊಸ ಟರ್ನಿಂಗ್ ಪಾಯಿಂಟ್. ರೌಡಿ ಸ್ಟಾರ್ ಬಾಳಲಿ ಕೊಡಗಿನ ಕುವರಿಯ ಲಕ್ಕಿ ಎಂಟ್ರಿ ಆಗಿದ್ದು ರಶ್ಮಿಕಾ ಕಾಲ್ಗುಣದಿಂದ ದೇವರಕೊಂಡ ಜಾತಕವೇ ಬದಲಾಗಿದೆ. ಅದೃಷ್ಟವೋ ಅದೃಷ್ಟ. ವಿಜಯ್ ಪಾಲಿಗೆ ಲಕ್ಕಿ ಚಾರ್ಮ್ ಆಗಿದ್ದಾರೆ ಈಗ ಮಂದಣ್ಣ. ರೌಡಿ ಕರಿಯರ್ಗೆ ಸಿಕ್ಕಿದೆ ಬಹಳ ದೊಡ್ಡ ಆಫರ್. ರಶ್ಮಿಕಾ ಎಂಟ್ರಿಯ ಬೆನ್ನಲ್ಲೇ ಬದಲಾಗಿದೆ ಅವರ ಜಾತಕ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ರಚನಾ ಇದ್ದಾರೆ. ರಚನಾ, ರೌಡಿ ಸ್ಟಾರ್ ಬಾಳಲ್ಲಿ ಕೊಡಗಿನ ಕುವರಿಯ ಲಕ್ಕಿ ಎಂಟ್ರಿ ಆಗಿದೆ. ವಿಜಯ್ ಜಾತಕನೇ ಬದಲಾಗಿದೆ. ಈಗ ಅವರು ಗ್ಲೋಬಲ್ ಸ್ಟಾರ್ ಆಗೋದಕ್ಕೆ ಹೊರಟಿದ್ದಾರೆ. ಏನಿದೆ ಇದ್ರ ಬಗ್ಗೆ ಮಾಹಿತಿ? ಖಂಡಿತವಾಗ್ಲೂ ಆನ್ವಿ, ಏನು ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಅವರಿಬ್ರು ಕೂಡ ಫೆಬ್ರವರಿಯಲ್ಲಿ ತಮ್ಮ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಅದಾದ ಬಳಿಕ ಅವರಿಬ್ರಿಗೂ ಕೂಡ ಒಂದ್ ರೀತಿಯಾಗಿ ಒಬ್ರಿಗೊಬ್ರು ಅದೃಷ್ಟ ತಂದ್ಕೊಡ್ತಾ ಇದ್ದಾರೆ ಅಂತ ಕೂಡ ಹೇಳ್ಬಹುದು. ಯಾಕಂದ್ರೆ ರಶ್ಮಿಕಾ ಮಂದಣ್ಣ ಅವರು ಈ ಮುಂಚೆಯೂ ಕೂಡ ಹಲವು ಸಿನಿಮಾಗಳಲ್ಲಿ ನಟನೆ ಮಾಡಿದ್ರು. ಎಲ್ಲೋ ಒಂದ್ ಕಡೆ ಮದುವೆ ಆದ್ಮೇಲೆ ನಟಿಯರಿಗೆ ಮದುವೆ ಆದ ನಂತರದಲ್ಲಿ ಅವರಿಗೆ ಸಿನಿಮಾದ ಆಫರ್ ಕಡಿಮೆ ಆಗುತ್ತೆ. ಆದ್ರೆ ರಶ್ಮಿಕಾ ಮಂದಣ್ಣಗೂ ಕೂಡ ಹಾಗೆ ಆಗಿಲ್ಲ. ಹಾಗೂ ಮತ್ತೊಂದು ಕಡೆ ವಿಜಯ್ ದೇವರಕೊಂಡಗೂ ಕೂಡ ರಾಣಬಲಿ ಅನ್ನೋ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ರಶ್ಮಿಕಾ ಅವರ ಒಟ್ಟಿಗೆ. ಅದರೊಟ್ಟಿಗೆ ಇದೀಗ ಒಂದು ಹಾಲಿವುಡ್ ತಂತ್ರಜ್ಞರನ್ನ ಒಳಗೊಂಡಂತೆ ಈ ಒಂದು ಸಿನಿಮಾದಲ್ಲಿ ನಾಯಕ ನಟರಾಗಿ ವಿಜಯ್ ದೇವರಕೊಂಡ ಕಾಣಿಸ್ತಾ ಇರುವಂತ. ಈ ಸಿನಿಮಾಗೆ ಯಾವುದೇ ರೀತಿಯಾದಂತಹ ಒಂದು ಹೆಸರನ್ನ ಈಗಾಗಲೇ ಇಟ್ಟಿಲ್ಲ. ಆದ್ರೆ ಒಂದು ಪೋಸ್ಟರ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಆ ಪೋಸ್ಟರು ಕೂಡ ಹಾಲಿವುಡ್ ರೇಂಜ್ ನಲ್ಲಿ ಅವರು ಮಾಡಿರುವಂತದ್ದು. ಈ ಸಿನಿಮಾದಲ್ಲಿ ಪ್ರಮುಖವಾಗಿ ಹಾಲಿವುಡ್ ಸಿನಿಮಾಗೆ ಯಾರು ಕೆಲಸ ಮಾಡಿದ್ದಾರೆ, ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಛಾಯಾಗ್ರಾಹಕರಾಗಿ, ತಂತ್ರಜ್ಞರಾಗಿ, GFX ಮಾಡಿರೋರು ಯಾರು ಕೆಲಸ ಮಾಡಿದ್ದಾರೆ ಅಂತವರನ್ನ ಆಯ್ದುಕೊಂಡು ಈ ಒಂದು ಸಿನಿಮಾವನ್ನ ಮಾಡ್ಲಾಗ್ತಾ ಇದೆ. ಈ ಒಂದು ಸಿನಿಮಾದ ನಿರ್ದೇಶಕರು ಹಾಯ್ ನಾನಾ ಅನ್ನೋ ಒಂದು ಸಿನಿಮಾವನ್ನ ಮಾಡಿದ್ರು. ಆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿತ್ತು. ಇದೀಗ ಆ ಡೈರೆಕ್ಟರ್ ವಿಜಯ್ ದೇವರಕೊಂಡ ಒಟ್ಟಿಗೆ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ವಿಶೇಷ ಏನು ಅಂದ್ರೆ, ಈ ಹಿಂದೆ ವಿಜಯ್ ದೇವರಕೊಂಡ ಅರ್ಜುನ್ ರೆಡ್ಡಿ ಆದ ನಂತರದಲ್ಲಿ ಹಾಗೂ ಗೀತ ಗೋವಿಂದಂ ಆದ್ಮೇಲೂ ಕೂಡ ಅವರಿಗೆ ಅಷ್ಟು ದೊಡ್ಡ ಮಟ್ಟಿಗೆ ಯಾವುದೇ ರೀತಿಯಾದಂತ ಯಶಸ್ಸು ಸಿಕ್ಕಿಲ್ಲ. ಅವರು ದೊಡ್ಡ ಬ್ಯಾನರ್ ನಲ್ಲಿ ಸಿನಿಮಾ ಮಾಡಿದ್ರು ಕೂಡ ಅವರಿಗೆ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಕ್ಕಿರ್ಲಿಲ್ಲ. ಆದ್ರೆ ಇದೀಗ ರಶ್ಮಿಕಾ ಅವರು ಅವರ ಬಾಳಿಗೆ ಬಂದ ಮೇಲೆ ಅವರಿಗೆ ಒಂದ್ ರೀತಿ ಅದೃಷ್ಟ ಸಿಕ್ಕಿದ್ಯಾ ಅಂತ ಹೇಳಿ ಎಲ್ಲರೂ ಕೂಡ ಮಾತನಾಡ್ತಾ ಇರುವಂತದ್ದು. ಅವರ ಬಾಳೆಗೆ ಒಳ್ಳೆಯ ಕಾಲ್ಗುಣವನ್ನ ತಂದು ಕೊಟ್ರ ರಶ್ಮಿಕಾ ಮಂದಣ್ಣ ಅವರು. ಅವರ ಕಾಲ್ಗುಣದಿಂದ ದೊಡ್ಡ ಮಟ್ಟದಲ್ಲಿ ವಿಜಯ್ ದೇವರಕೊಂಡ ಹೆಸರು ಮಾಡ್ತಾರ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಈಗ ಮಾತನಾಡ್ತಾ ಇರುವಂತದ್ದು. ಯಾಕಂದ್ರೆ ಸಣ್ಣ ವಿಚಾರ ಅಲ್ಲ, ಹಾಲಿವುಡ್ ತಂತ್ರಜ್ಞರ ಒಟ್ಟಿಗೆ ಕೆಲಸ ಮಾಡೋದು ಅಂದ್ರೆ, ಅದು ಕೂಡ ಈ ಹಾಲಿವುಡ್ ತಂತ್ರಜ್ಞರು ಏನು ಒಟ್ಟಿಗೆ ಒಂದು ಸಿನಿಮಾ ಮಾಡಿದ್ರು, ಆ ಸಿನಿಮಾ ವಿಶ್ವವಿಖ್ಯಾತವಾಗಿತ್ತು. ಇಡೀ ಕೇವಲ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ವಿಜಯ್ ದೇವರಕೊಂಡ ಅವರು ಕಾಣಿಸ್ಕೊಳ್ತಾ ಇಲ್ಲ, ಪ್ಯಾನ್ ವರ್ಲ್ಡ್ ಸ್ಟಾರ್ ಆಗಿ ಅವರಿಗೆ ಅವಕಾಶ ಸಿಕ್ಕಿರುವಂತದ್ದು. ಈಗಾಗಲೇ ಪೋಸ್ಟರ್ ಅನ್ನ ಸಿನಿಮಾ ತಂಡ ಶೇರ್ ಮಾಡ್ಕೊಂಡಿದೆ. ಆ ಒಂದು ಪೋಸ್ಟರ್ ಅಲ್ಲಿ ವಿಜಯ್ ದೇವರಕೊಂಡ ಅವರು ಒಂದ್ ರೀತಿ ಹಾಲಿವುಡ್ ಲುಕ್ ನಲ್ಲೇ ಕಾಣ್ತಾರೆ. ಅವರ ಬಳಿ ಒಂದೆರಡು ನಾಯಿಗಳು ಕೂಡ ಇರುತ್ತೆ. ಈ ರೀತಿ ಒಂದು ಪೋಸ್ಟರ್ ಹಂಚಿಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ರಶ್ಮಿಕಾ ಮಂದಣ್ಣ ಅವರ ಮದುವೆ ಆದ್ಮೇಲಾದ್ರೂ ವಿಜಯ್ ದೇವರಕೊಂಡ ಅವರ ಸಿನಿಮಾಗಳು ಯಶಸ್ಸು ಕಾಣುತ್ತಾ ಅಂತ ಕಾದ್ ನೋಡ್ಬೇಕಾಗಿದೆ. ಅನ್ವಿ, ಓಕೆ, ಥ್ಯಾಂಕ್ ಯು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.